ಇಷ್ಟೊತ್ತು ನನ್ನ ಮೇಲೆ ಆರೋಪ ಬಂದಿತ್ತು, ಅದು ಸುಳ್ಳು ಅಂತ ಪ್ರೂವ್ ಆಯ್ತು. ಈಗ ನಿನ್ನ ಮೇಲೆ ಆರೋಪ ಬಂದಿದೆ, ಅದು ಸುಳ್ಳು ಅಂತ ಪ್ರೂವ್ ಆಗುತ್ತೆ. ಶ್ರಾವಣಿ, ನಿನಗೆ ಥ್ಯಾಂಕ್ಸ್ ಹೇಳೋಣ ಅಂತ ಕರೆದೆ. ಆದರೆ ನಮ್ಮ ಅಕ್ಕನ ಬಗ್ಗೆನೇ ಮಾತಾಡಿ ಮನೆ ನೆಮ್ಮದಿನ ಹಾಳು ಮಾಡ್ತಾ ಇದೆಯಾ? ಇದು ತಪ್ಪು. ಯಜಮಾನ್ರೆ, ದಯವಿಟ್ಟು ಕ್ಷಮಿಸಿ. ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪ್ರತಿಯೊಂದು ಹೆಣ್ಣಿಗೂ ತನ್ನ ತವ್ರ ಮನೆಯನ್ನು ಚೆನ್ನಾಗಿ ಇಟ್ಕೋಬೇಕು, ಸಂತೋಷವಾಗಿ ನೋಡ್ಕೋಬೇಕು ಅಂತ ಆಸೆ ಇರುತ್ತೆ. ಅವರು ಈ ಮನೆನ ಸಂತೋಷವಾಗಿ ಇಟ್ಕೋಬೇಕು ಅಂತ ಅನ್ಕೊಂಡಷ್ಟು ಬೇರೆ ಇನ್ಯಾರು ಅನ್ಕೊಂಡಿಲ್ಲ ಅನ್ಸುತ್ತೆ ಯಜಮಾನ್ರೆ. ಆದರೂ ಅವ್ರು ಹೀಗೆ ಹೇಳ್ತಿದ್ದಾರೆ ಅಂದರೆ ಅದ್ರಲ್ಲಿ ಏನೋ ಒಂದು ಅರ್ಥ ಇರುತ್ತೆ ಅಂತ ಅಲ್ವಾ? ಅಣ್ಣ, ಅದೇನು ಅರ್ಥ ಇದೆ ಅಂತ ಕೇಳೋಣ. ನೋಡು ಪುಟ, ಆರೋಪ ಮಾಡೋದು ಸುಲಭ, ಆದ್ರೆ ಆರೋಪನ ಸಾಬೀತು ಮಾಡೋದು ತುಂಬಾ ಕಷ್ಟ. ಅಷ್ಟಕ್ಕೂ ಅಕ್ಕನ ಬಗ್ಗೆ ಯಾಕೆ ಹೀಗೆ ಹೇಳ್ತಿದ್ಯಾ? ಅಲ್ಲ, ಅಣ್ಣನ್ಗೆ ದ್ರೋಹ ಮಾಡೋ ಕೆಲಸ ಅಕ್ಕ ಮಾಡ್ತಾಳೆ ಅಂದ್ರೆ ನನ್ಗೆ ನಂಬಕ್ಕಾಗ್ತಿಲ್ಲ. ಹೌದು, ಈ ವಿಷಯನ ಯಾರಿಗೂ ನಂಬಕ್ಕಾಗಲ್ಲ. ನೀವೆಲ್ಲರೂ ಈ ವಿಷಯನ ಅಷ್ಟು ಸುಲಭವಾಗಿ ಒಪ್ಕೋತೀರಾ ಅಂತ ನಾನು ಅನ್ಕೊಂಡೂ ಇಲ್ಲ. ಅದಕ್ಕೆ ನಾನು ಸಾಕ್ಷಿ ಸಮೇತ ಬಂದಿದ್ದೀನಿ. ನೋಡಿ ಅಪ್ಪ. ಹೌದು ರೀ, 30 ಕೋಟಿ ಹಣನ ನಾನೇ ತಗೊಂಡೆ. ಏನಿವಾಗ? ನಾನು ಒಪ್ಕೊಂಡಿದ್ ಮಾತ್ರಕ್ಕೆ ಯಾವುದು ಸಾಬೀತಾಗಲ್ಲ. ನನ್ನ ಅಕೌಂಟ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗೇ ಇದೆ. ಒಂದ್ ನಿಮಿಷ ಅಪ್ಪ, ಝೂಮ್ ಮಾಡ್ತೇನೆ ನೋಡಿ. ಆ ಕೆಟ್ಟ ದುಡ್ಡನ್ನ ನಾನು ಮುಟ್ಟೋದು ಇಲ್ಲ. ಈ ಕಾರ್ ಗ್ಲಾಸ್ ಅಲ್ಲಿ ವಿಜಯಾಂಬಿಕಾ ಅತ್ತೆ ರೆಕಾರ್ಡ್ ಮಾಡ್ತಿರೋದು ಕಾಣಿಸ್ತಾ ಇದೆ. ನೀವು ಆರೋಪ ಮಾಡಿದ ಮಾತ್ರಕ್ಕೆ ಯಾವುದು ಸಾಬೀತಾಗಲ್ಲ. ಈ ವಿಡಿಯೋನ ರೆಕಾರ್ಡ್ ಮಾಡಿರೋದೆ ವಿಜಯ ಅತ್ತೆ. ಈ ವಿಡಿಯೋದಲ್ಲಿರೋದು ಅಕ್ಕನೇ, ಇದನ್ನ ರೆಕಾರ್ಡ್ ಮಾಡಿರೋದು ಅಕ್ಕನೇ. ಏನಕ್ಕ ಇದೆಲ್ಲ? ನಿನ್ನ ಹೃದಯದಲ್ಲಿಟ್ಟು ಪೂಜೆ ಮಾಡೋದ್ನಲ್ಲಕ್ಕ. ನನ್ನ ಹೃದಯದಲ್ಲೇ ಇದ್ಕೊಂಡು ನನ್ನ ಹೃದಯಕ್ಕೆ ಚೂರಿ ಹಾಕ್ಬಿಟ್ಯಾ? ಅಕ್ಕ ಅಂದ್ರೆ ಅಮ್ಮ ಅನ್ಕೊಂಡಿದ್ದೆ, ಅಮ್ಮನೇ ಮಗುನ ಕೊಂದು ಬಿಡೋದ? ನನ್ಗೀಗ್ಲೂ ಇದನ್ನೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ. ಮುಗೀತು, ಎಲ್ಲ ಮುಗೀತು. ಒಂದು ವೇಳೆ ನಾನೇ ತಪ್ಪು ಮಾಡಿ ಸಿಗಾಕೊಂಡಿದ್ರು ನನಗೆ ಇಷ್ಟು ನೋವಾಗ್ತಿರ್ಲಿಲ್ಲ. ನನಗೆ ಅಕ್ಕನೇ ಮೋಸ ಮಾಡ್ಬಿಟ್ಲು ಕಣು. ಪ್ರಪಂಚದಲ್ಲಿ ಇನ್ಯಾರನ್ನ ನಂಬಲಿ? ನಂಬಿಕೆ ಅನ್ನೋ ಪದನೇ ಇವತ್ತು ಸಾಕಾಯ್ತು. ಹೋಗಾಚೆ. ಇನ್ನೊಂದು ಕ್ಷಣ ನನ್ನ ಮುಖ ತೋರಿಸ್ಬೇಡ. ಹೊರಟೋಗು.
ಇದೆಲ್ಲದಕ್ಕೂ ಕಾರಣ ನಾವು ಯಾರೂ ಅಲ್ಲ. ಮಳೆ ಬಂದು ನಿಂತಂಗಾಯ್ತು ಬಾವ. ನಿಮಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗಿದೆ. ನನಗೆ ಗೊತ್ತು ನಿಮಗೆ ತುಂಬ ದುಃಖ ಆಗಿದೆ ಅಂತ. ಆದರೆ ಇದನ್ನೆಲ್ಲ ಮೀರಿ ನೀವು ಮೊದಲಿನ ಹಾಗೆ ಆಗಲೇಬೇಕು. ಹೌದು ಸರ್, ಔಷಧಿ ಕಹಿಯಾಗಿರುತ್ತೆ, ಆದರೆ ಅದು ಆರೋಗ್ಯಕ್ಕೆ ದೇಹಕ್ಕೆ ಒಳ್ಳೆಯದು. ಅದೇ ರೀತಿ ಈ ಸತ್ಯ ಕಹಿಯಾಗಿದ್ರೂ ನೀವು ಬೇಜಾರಾಗಬೇಡಿ. ಇದರಿಂದಾಗಿ ಮುಂದೆ ನಿಮ್ಮ ಜೀವನ ಬದಲಾಗತ್ತೆ. ಇದರಿಂದ ಯಾರು ನಮ್ಮೋರು ಯಾರು ನಮ್ಮೋರಲ್ಲ ಅನ್ನೋದು ಗೊತ್ತಾಗತ್ತೆ. ಇದನ್ನ ನೀವು ಪಾಸಿಟಿವ್ ಆಗಿ ತಗೊಳ್ಳಿ. ಇನ್ನು ಮುಂದೆ ನೀವು ಸಂತೋಷವಾಗಿರಬೇಕು. ನಂಬಿಕೆ ದ್ರೋಹ ಆಯಿತು ಅನ್ನೋ ದುಃಖಕ್ಕಿಂತ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದು ನಿಮಗೆ ಗೊತ್ತಾಯ್ತಲ್ಲ, ಇದು ನಿಮ್ಮ ಮನಸ್ಸಲ್ಲಿದ್ರೆ ಸಾಕು ಸರ್. ನಾನು ಮಾಡಿಲ್ಲರೋ ತಪ್ಪಿಗೆ ನಾನೇ ಯಾಕೆ ವ್ಯಥೆ ಪಡಬೇಕು? ಆಗಿದೆಲ್ಲ ಒಳ್ಳೇದಾಯ್ತು, ಸ್ವಲ್ಪ ಸಮಾಧಾನ ಆಯ್ತು. ಹಾಗಾದ್ರೆ ಅಪ್ಪ ಇವತ್ತು ಸಿಹಿ ಊಟ ಮಾಡ್ಬೋದಲ್ವಾ? ಮೇಡಮ್, ನೀವು ಇದಕ್ಕೆ ಪರ್ಮಿಷನ್ ಕೊಡ್ತೀರಾ ಅಲ್ವಾ? ಖಂಡಿತ. ನನಗೆ ನೀವು ಹೇಳೋದು ಅರ್ಥ ಆಗ್ತಿದೆ. ಇವತ್ತು ನಾನೇ ಸಿಹಿ ಮಾಡ್ತೀನಿ.